ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ನಾವು ಬಂದಾಗ ನೈಟ್ ಆಗಿತ್ತು. ಅವ್ರ ಕಡೆ ಸ್ಪೆಷಲ್ ಕಡುಬು ಮತ್ತು ಚಿಕನ್ ಊಟ ಮಾಡಿಸಿದ್ರು. ನಾವು ತಿಂದ್ಬಿಟ್ಟು ಚೆನ್ನಾಗಿ DJ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ನೈಟ್ ಫುಲ್ ಎಂಜಾಯ್ ಮಾಡಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಸನ್ರೈಸ್ ನೋಡಿಕೊಂಡು, ಚಿಕ್ಕಮಂಗ್ಳೂರಲ್ಲಿ ವೆದರೇ ಚೆಂದ, ಅದರಲ್ಲಿ ಸನ್ರೈಸ್ ಬೇರೆ ನೋಡೋದಂತ ಇನ್ನೂ ಚೆಂದ. ಸನ್ರೈಸ್ ನೋಡಿಕೊಂಡು ಆಮೇಲೆ ಅದು ಪಕ್ಕದಲ್ಲೇ ಬೆಟ್ಟ ಇತ್ತು, ಹೋಗಿದ್ವಿ. ಮತ್ತು ನಾವು ಹೋಗಿದ್ದು ಅಲ್ಲಿಂದ ಸುಗ್ಗಿ ಹಬ್ಬ ನೋಡೋಕ್ಕೆ. ಆ ಕಡೆ ಹಬ್ಬ ಅಂತೂ ಮಾರ್ವೆಲಸ್ ಆಗಿರುತ್ತೆ, ಯಾಕಂದರೆ ನಮ್ಮ ಕಡೆ ಹಬ್ಬಕ್ಕೂ ಅವ್ರ ಕಡೆ ಹಬ್ಬಕ್ಕೂ ತುಂಬ ಡಿಫ್ರೆಂಟ್ ಇದೆ. ಸುಗ್ಗಿ ಹಬ್ಬ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಊರು ಸುತ್ತಕ್ಕೆ. ನಾವು ನಮ್ಮ ಕಪಿ ಸೇನೆ ಎಲ್ಲ ಕಟ್ಕೊಂಡು ಊರು ಸುತ್ತೋಣ ಅಂತ ಹೋಗ್ತಿದ್ವಿ. ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಚಿಕ್ಕಮಂಗ್ಳೂರು ಅಂದರೆ ತುಂಬ ಇಷ್ಟ. ಈಗಿಂದ ಅಂತ ನಾನು 5th ಸ್ಟ್ಯಾಂಡರ್ಡ್ ಇರುವಾಗಿಂದನೂ ತುಂಬ ಇಷ್ಟ. ನಿಮಗೂ ಚಿಕ್ಕಮಂಗ್ಳೂರು ಇಷ್ಟ ಇದ್ದರೆ ಲೈಕ್ ಮಾಡಿ. ಅಟ್ ಪ್ರೆಸೆಂಟ್ ನೀವ್ಯಾರಾದರೂ ಈಗ ಚಿಕ್ಕಮಂಗ್ಳೂರಲ್ಲಿದ್ದರೆ ಕಮೆಂಟ್ ಮಾಡಿ. ನಾವು ಮೊದಲು ಹೋಗಿದ್ದ ಪ್ಲೇಸೇ ತೂಗು ಸೇತುವೆ ಅಂತ. ಚಿಕ್ಕಮಂಗ್ಳೂರಲ್ಲಿ ತೂಗು ಸೇತುವೆ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ನೀವ್ಯಾರಾದರೂ ಈ ಪ್ಲೇಸ್ಗೆ ಇನ್ನೂ ಹೋಗಿಲ್ಲ ಅಂದರೆ ಒಂದು ಸತ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಹೋಗಿದ್ದು ಶೃಂಗೇರಿಯಲ್ಲಿ ನಮಗೆ ದರ್ಶನ ಮಾಡೋಕ್ಕೆ ಬಿಟ್ಟಿಲ್ಲ, ಯಾಕಂದರೆ ನಾವು ಮಾಡ್ರನ್ ಡ್ರೆಸ್ ಹಾಕೋಗಿದ್ವಿ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ತಪ್ಪು ಮಾಡ್ಕೋಬೇಡಿ, ಚೂಡಿದಾರ ಅಥವಾ ಸ್ಯಾರಿ ಹಾಕ್ಕೊಂಡು ಹೋಗಿ. ಆನೆ ಇತ್ತು, ಆನೆಗೆ ಅಮೌಂಟ್ ಕೊಟ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಳ್ಳೋರು ಆಶೀರ್ವಾದ ಮಾಡಿಸ್ಕೋತಿದ್ರು, ಯಾಕಂದರೆ ಇವಾಗೆಲ್ಲ ದುಡ್ಡಿನ ಮೇಲೆ ಜಗತ್ತು ನಿಂತಿದೆ ಹಾಗಾಗಿ. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟು ನಾವು ಪ್ರಸಾದ ತಿಂದ್ಕೊಂಡು, ದೇವ್ರ ಪ್ರಸಾದ ಸಿಗೋಕ್ಕೂ ಅದೃಷ್ಟ ಮಾಡಿರ್ಬೇಕಂತ ಹೇಳ್ತಾರೆ ಎಲ್ಲರೂ. ಹಂಗೆ ನಮಗೂ ಸಿಕ್ಕಿತ್ತು ಪ್ರಸಾದ. ನಾವು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೋದ್ವಿ. ನಾವು ಹೋಗಿದ್ದೆ ಟೀ ಎಸ್ಟೇಟ್ಗೆ. ಟೀ ಎಸ್ಟೇಟ್ ನೋಡಿದ ತಕ್ಷಣ ನಿಮ್ಗೆ ಯಾವ ಮೂವಿ ಶೂಟಿಂಗ್ ಮಾಡಿರೋದು ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ. ನನಗೆ ರೀಸೆಂಟಾಗಿ ಚಿಕ್ಕಣ್ಣ ಸರ್ದೊಂದು ಸಾಂಗ್ ಶೂಟಿಂಗ್ ಮಾಡಿರೋದು ಅದು ನೆನಪಾಯ್ತು ಅಷ್ಟೇ. ಹಾಗೆ ಹೋಗ್ಬೇಕಿದ್ರೆ ಹಳ್ಳಿಮನೆ ಫಾಲ್ಸ್ ಅಂತ ಸಿಕ್ತು. ನಾವು ಹಳ್ಳಿಮನೆ ಫಾಲ್ಸ್ಗೆ ಹೋಗ್ಬೇಕಂತ ಹೋಗಿದ್ದಲ್ಲ, ದಾರಿಲಿ ಹೋಗ್ಬೇಕಿದ್ರೆ ಸಿಕ್ತು. ಏನೋ ಡಿಫ್ರೆಂಟ್ ಆಗಿದೆ, ಹೋಗಿ ನೋಡೋಣ ಅಂತ ಹೋದ್ವಿ. ಈಗ ಹಳ್ಳಿ ಕಡೆ ಮನೆ ಮತ್ತು ಅವ್ರು ಯಾವ್ಯಾವ ಥರ ವಸ್ತುಗಳನ್ನ ಉಪಯೋಗಿಸ್ತಾರೋ ಅದನ್ನು ನೋಡಿ ಇವರು ಹಳ್ಳಿಮನೆ ಫಾಲ್ಸ್ ಅಂತ ಮಾಡಿದ್ದಾರೆ. ಇಲ್ಲಿ ನೀರು ಕಡಿಮೆ ಬೀಳ್ತಿದ್ರು, ಚೆನ್ನಾಗಿತ್ತು, ಪೀಸಾಗಿ, ಜಾಸ್ತಿ ಜನ ಇರಲಿಲ್ಲ, ಏನಿಲ್ಲ. ನಾವು ನೀರೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ. ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಇಲ್ಲಿ ಎಂಟ್ರಿ ಫೀಸ್ ಇತ್ತು, ಎಂಟ್ರಿ ಫೀಸ್ನ ಪೇ ಮಾಡಿ ನಾವು ಹೋದ್ವಿ. ನೀವು ಅಷ್ಟೇ ಯಾವ್ದಾದ್ರು ಪ್ಲೇಸ್ ನೋಡೋಕೆ ಹೋದರೆ ಅಲ್ಲಿನ ಜಾಗ ಅಂತೂ ಏನು ತೊಗೊಂಡೋಗಿರೋ ಬಾಟಲ್ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅಲ್ಲಿ ಯಾವುದನ್ನು ಬಿಸಾಕಿ ಬರಬೇಡಿ. ಯಾಕಂದರೆ ನೀವು ಹೋಗಿ ಬಂದಮೇಲೆ ಇನ್ನೂ ಅಷ್ಟು ಜನ ಹೋಗ್ತಾರೆ, ಯಾಕಂದರೆ ಚೆನ್ನಾಗಿದೆ ಪ್ಲೇಸ್ ಅಂದರೆ. ನೀವು ಆ ಥರ ಎಲ್ಲ ಗಲೀಜು ಮಾಡಿ ಬಂದರೆ ಯಾರೂ ಆ ಪ್ಲೇಸ್ಗೆ ಹೋಗಕ್ಕೆ ಇಷ್ಟಪಡಲ್ಲ. ಅವರು ಕಷ್ಟಪಟ್ಟು ಆ ಜಾಗ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಹಂಗಾಗಿ ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಹೋದ ಜಾಗ ಅಂತೂ ಏನೂ ಹಾಳು ಮಾಡಿ ಬರಬೇಡಿ. ಇಲ್ಲಿ ಜನ ಹೋದ ಕಡೆ ಎಲ್ಲ ಪ್ಲಾಸ್ಟಿಕ್ಕು ಅದೆಲ್ಲನೆಲ್ಲ ಬಿಸಾಕ್ಬಿಟ್ಟು ಬರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು, ಪರಿಸರನ ಕಾಪಾಡಿ ಅಂಥದ್ದೆಲ್ಲ ಅಲ್ಲಿ ಬರೆದಿದ್ರು ಬೋರ್ಡ್ ಹಾಕಿ. ಅದೆಲ್ಲ ತುಂಬ ಚೆನ್ನಾಗಿತ್ತು. ನೀವು ಅಷ್ಟೇ ಹೋದಾಗ ಪರಿಸರ ಎಲ್ಲ ಹಾಳು ಮಾಡಬೇಡಿ. ನಾವೆಲ್ಲಾದರೂ ಫೋಟೋಶೂಟ್ ಮಾಡೋದಂತೂ ಮಿಸ್ ಮಾಡಲ್ಲ. ಚೆನ್ನಾಗಿ ಫೋಟೋಶೂಟ್ ಮಾಡಿಕೊಂಡು ಅಲ್ಲಿಂದ ಜೂಟ ಇದ್ವಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಣ್ಣ ಪುಟ್ಟ ತಪ್ಪಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.